ನಾಗಮಂಗಲ ಗಣೇಶ ವಿಸರ್ಜನೆಯ ವೇಳೆ ನಡೆದ ಗಲಭೆ ಇಂದು ಕಡಲನಗರಿಗೂ ವ್ಯಾಪಿಸಿತ್ತು. ದಮ್ಮಿದ್ರೆ ಈದ್ ಮಿಲಾದ್ ಮೆರವಣಿಗೆ ತಡೀರಿ ಅನ್ನೋ ಸವಾಲಿಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿದ ಹಿಂದೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಬಿಸಿ ರೋಡ್ಗೆ ಇಳಿದು ವಾತಾವರಣವನ್ನ ಬಿಸಿಗೊಳಿಸಿದ್ರು. ಜೈ ಶ್ರೀರಾಮ್, ಜೈ ಜೈ ಭಜರಂಗಿ, ಎಲ್ಲೆಲ್ಲೂ ಆಕ್ರೋಶ, ಬ್ಯಾರಿಕೇಡ್ ಚೆಲ್ಲಾಪಿಲ್ಲಿ. ದಕ್ಷಿಣ ಕನ್ನಡ ಮೊದಲೇ ಕೋಮು ಗಲಭೆಯ ಪ್ರಯೋಗಶಾಲೆ ಎನಿಸಿಕೊಂಡಿರುವ ಕಡಲನಗರಿ ಇಂದು ಮತ್ತೆ ಉದ್ವಿಗ್ನವಾಗಿತ್ತು. ಕೋಮು ಸಂಘರ್ಷಕ್ಕೆ ನಾಂದಿ ಹಾಡಿತ್ತು. ದಮ್ಮಿದ್ರೆ ಬಿಸಿ ರೋಡ್ಗೆ ಬನ್ನಿ ಎಂಬ ಸವಾಲಿಗೆ ಕೇಸರಿ ನಿಗಿ ನಿಗಿ. ಬಿಸಿ ರೋಡ್ ಚಲೋ ನಡೆಸಿ ಟಕ್ಕರ್ ಕೊಟ್ಟ ಹಿಂದೂ ಕಾರ್ಯಕರ್ತರು. ದಮ್ಮಿದ್ರೆ ಈದ್ ಮಿಲಾದ್ ಮೆರವಣಿಗೆ ತಡೀರಿ ಅಂತ ಬಂಟ್ವಾಳ ಪುರಸಭಾ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಹಾಕಿದ ಸವಾಲಿಗೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ದಿದ್ವು. ಸವಾಲು ಸ್ವೀಕರಿಸಿದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ನಾಯಕರು, ಕಾರ್ಯಕರ್ತರು ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಕೇಸರಿ ಶಾಲು ಹಾಕೊಂಡು ಜಮಾಯಿಸಿದ್ರು. ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ತಡೆಯಲು ಬಂದ ಪೊಲೀಸರ ಜೊತೆ ತಿಕ್ಕಾಟ ನಡೆಸಿದ್ರು. ಬ್ಯಾರಿಕೇಡ್ ತಳ್ಳಿ ತಮ್ಮ ಸಿಟ್ಟನ್ನ ಪ್ರದರ್ಶಿಸಿದ್ರು. ಇದೇ ವೇಳೆ ದಮ್ಮಿದ್ರೆ ಬಿಸಿ ರೋಡ್ಗೆ ಬನ್ನಿ ಅಂತ ಸವಾಲ್ ಹಾಕಿದ್ದ ಶರೀಫ್ಗೆ ಹೇಳಿದಂತೆ ಬಂದು ಸೆಲ್ಯೂಟ್ ಹೊಡೆಯುವಂತೆ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಪ್ರತಿ ಸವಾಲೆಸೆದ್ರು. ಸವಾಲುಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹಿಂದೂ ಸಂಘಟನೆ. ಬರಲಿ, ಯಾರು ನಿನ್ನೆ ನಮಗೆ ಸವಾಲು ಹಾಕಿದ್ದಾರೆ, ಇವತ್ತು ಬರಲಿ ರಸ್ತೆಗೆ. ಬಳಿಕ ಮಾತನಾಡಿದ ಶರಣ್ ಪಂಪ್ವೆಲ್ ಹಿಂದೂ ಸಮಾಜವನ್ನ ಮುಸ್ಲಿಂ ಮುಖಂಡರು ಕೆಣಕಿದ್ದಾರೆ. ಅವರು ಬಂಟ್ವಾಳದ ಹಿಂದೂ ಮುಖಂಡರಿಗೆ ಸವಾಲು ಹಾಕಿದ್ದಾರೆ. ಅವರ ಸವಾಲಿಗೆ ಉತ್ತರ ಕೊಡಲು ಹಿಂದೂ ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ ಅಂತ ಹೇಳಿದ್ರು. ಹಿಂದೂ ಸಮಾಜವನ್ನು ಕೆಣಕಿದ್ದಾನೆ ಅವನು ಸವಾಲು ಹಾಕಬೇಕಾದ್ರೆ ಹೇಳಿದ, ನಿನಗೆ ನೀನು ಇಲ್ಲಿಗೆ ಬಾ. ಅಷ್ಟು ಮಾತ್ರ ಅಲ್ಲ, ನನಗೆ ಮಾತ್ರ ಅಲ್ಲ, ಬಂಟ್ವಾಳದಲ್ಲಿರುವಂಥ ಎಲ್ಲ ಹಿಂದೂಗಳಿಗೆ ಅವನು ಸವಾಲು ಹಾಕಿದ್ದಾನೆ. ಇವತ್ತು ಸವಾಲಿಗೆ ಉತ್ತರ ಕೊಡಲಿಕ್ಕೋಸ್ಕರ ಆ ಸವಾಲನ್ನು ಸ್ವೀಕಾರ ಮಾಡಿ ಇವತ್ತು ಸಾವಿರಾರು ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದಿದ್ದಾರೆ. ಹಾಗಾಗಿ ಅವನು ಮಾತಾಡಬೇಕಾದ್ರೆ ಹೇಳಿದಾನಂತೆ 16 ತಾರೀಕು ಸೋಮವಾರ ಅವನು ಬರಬೇಕು, ಬಂದರೆ ನಾವು ಸೆಲ್ಯೂಟ್ ಹೊಡಿತೇವೆ ಅಂತ ಹೇಳಿದ್ದಾನೆ. ಬರಲಿ, ಅವನು ಸೆಲ್ಯೂಟ್ ಕೊಟ್ಟು ಹೋಗಲಿ ಅಂತೇಳಿ ನಾನು ಕೂಡ ಇವತ್ತು ಅವನಿಗೆ ಆಗ್ರಹಿಸ್ತೇನೆ. ಸವಾಲನ್ನು ಕೂಡ ಇವತ್ತು ನಾನು ಆಗ್ತಾ ಇದ್ದೆ. ಕಳೆದ ವರ್ಷ ಶಿವಮೊಗ್ಗದಲ್ಲಿ ರಾಗಿಗುಡ್ಡೆಯಲ್ಲಿ ಕೂಡ ಇದೇ ರೀತಿ ಇವರದು ಈದ್ ಮಿಲಾದ್ ಮೆರವಣಿಗೆ ಹೋಗಬೇಕಾದ್ರೆ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ, ಹಿಂದೂಗಳ ಮೇಲೆ ದಾಳಿ ನಡೆಸಿದ್ದಾರೆ. ಅದನ್ನೇ ನಾನು ಮೊನ್ನೆ ಪ್ರಶ್ನೆ ಮಾಡಿದ್ದು. ನಮಗೂ ಇದು ಸಂಶಯ ಇದೆ, ಈ ಮೊನ್ನೆ ಕಾರ್ಯಕ್ರಮದಲ್ಲಿ ಕೂಡ ಅವರದು ಇದು ಆಗಬಹುದು ಎಂಬ ಕಾರಣಕ್ಕೋಸ್ಕರ ನಾನು ಅದನ್ನು ಪ್ರಶ್ನೆ ಮಾಡಿದ್ದೆ. ಸಾಮಾಜಿಕ ಜಾಲತಾಣದಲ್ಲಿ ಬೇಕಾಬಿಟ್ಟಿ ಗೀಚಿದ್ರೆ ಹುಷಾರ್. ಇನ್ನು ಪ್ರತಿಭಟನೆಗೆ ಮುಂದಾಗ್ತಿದ್ದಂತೆ ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ನಡೆಯಿತು. ಸ್ಥಳದಲ್ಲಿ ಕೆಎಸ್ಆರ್ಪಿ ತುಕಡಿಗಳು, ಆರ್ಮ್ ರಿಸರ್ವ್ ಫೋರ್ಸ್ ಸೇರಿದಂತೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಅಹಿತಕರ ಘಟನೆಗಳು ನಡೆಯದಂತೆ ತಡೆಯುವಲ್ಲಿ ಪೊಲೀಸರು ಯಶಸ್ವಿಯಾದರು. ಕೆಲವೊಂದು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಿಕೊಂಡು ನಮ್ಮ ಸಿವಿಲ್ ಸಿಬ್ಬಂದಿನ ನಿಯೋಜನೆ ಮಾಡ್ಕೊಂಡು ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಪೊಲೀಸ್ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ ಮತ್ತು ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಸಂಪೂರ್ಣ ಕ್ರಮ ತಗೊಂಡಿದ್ದಾರೆ. ಈಗ ಸಾಮಾಜಿಕ ಜಾಲತಾಣದ ಮೇಲೆ ನಾವು ಯಾವಾಗಲೂ ಖಂಡಿತವಾಗಲೂ ನಿಗಾ ಇಟ್ಟಿದ್ದೀವಿ. ನಮ್ಮಲ್ಲಿ ಕಂಡುಬಂದ ಸಂದರ್ಭದಲ್ಲಿ ಕೇಸ್ಗಳನ್ನು ಕೂಡ ನಾವು ಯಾವಾಗಲೂ ಮಾಡ್ತಾ ಬಂದಿದ್ದೀವಿ. ಈ ಒಂದು ಇಶ್ಯೂಗೆ ಒಂದು ಕಾರಣ ಆದಂಥ ಒಂದು ಆಡಿಯೋ ಬಗ್ಗೆ ಕೂಡ ನಾವು ಈಗಾಗಲೇ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ತನಿಖೆ ನಡೀತಾ ಇದೆ. ಇನ್ನು ಬಿಸಿ ರೋಡ್ ಚಲೋ ಪೋಸ್ಟ್ ಹಾಕಿದ್ದ ಪುನೀತ್ ಅತ್ತಾವರನನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಆರ್ಎಸ್ಎಸ್ ಕಚೇರಿಯಿಂದ ಬಲವಂತವಾಗಿ ಕರೆದೊಯ್ದಿದ್ರು. ನಂತರ ನಮ್ಮ ಕಚೇರಿಯಲ್ಲಿ ಪೊಲೀಸರು ಶೂ ಹಾಕಿ ಓಡಾಡಿದ್ದಾರೆ ಅಂತ ಆರ್ಎಸ್ಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನಿಮ್ಮ ಭಾವನೆಗೆ ಧಕ್ಕೆ ಆಗಿದ್ರೆ ಕ್ಷಮೆ ಇರಲಿ ಅಂತ ಎಸ್ಪಿ ಹೇಳಿದ್ದಕ್ಕೆ ಪ್ರತಿಭಟನೆ ಕೈಬಿಟ್ಟಿದ್ರು. ಬಿಸಿ ರೋಡ್ ಚಲೋ ಬೆನ್ನಲ್ಲೇ ಮುಸ್ಲಿಮರ ಬೈಕ್ ರ್ಯಾಲಿ. ಬಿಸಿ ರೋಡ್ ಚಲೋ ಬೆನ್ನಲ್ಲೇ ಮುಸ್ಲಿಮರು ಬೈಕ್ ರ್ಯಾಲಿ ಮಾಡಿದ್ದಾರೆ. ಹಸಿರು ಧ್ವಜ ಹಿಡಿದು ಬೈಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಈ ರ್ಯಾಲಿಗೆ ಅವಕಾಶ ನೀಡಿದ್ದಕ್ಕೆ ಹಿಂದೂ ಕಾರ್ಯಕರ್ತರು ಗರಂ ಆಗಿ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ಯಾಕೆ ಬೈಕ್ ರ್ಯಾಲಿಗೆ ಅವಕಾಶ ಕೊಟ್ರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು.
ಇನ್ನು ಘಟನೆ ಬಗ್ಗೆ ಮಂಗಳೂರು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಕೆಲ ಕೋಮುವಾದಿ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿಯಾಗಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಪರಿಸ್ಥಿತಿಯನ್ನ ಶಾಂತಿಯುತವಾಗಿ ಇತ್ಯರ್ಥ ಮಾಡಿದ್ದಾರೆ ಎಂದಿದ್ದಾರೆ. ಕೆಲವರು ಉದ್ದೇಶಪೂರ್ವಕವಾಗಿ ಕೂಡ ಮಾಡೋರು ಇರ್ತಾರೆ. ಈ ಥರ ಗಲಭೆಗಳಾಗಲಿ, ಗಲಾಟೆಗಳಾಗಲಿ, ದ್ವೇಷ ಹೆಚ್ಚಾಗಲಿ ಅಂತೇಳಿ ಯಾರು ಈ ಕೋಮುವಾದದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಇರ್ತಾರೆ, ಅವರು ಇದನ್ನು ಬಯಸ್ತಾರೆ. ಒಟ್ಟಾರೆ ಇಂದು ಕಡಲ ನಗರಿಯಲ್ಲಿ ಕೋಮು ಗಲಭೆಗೆ ನಾಂದಿ ಹಾಡಲಾಗಿತ್ತು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಜಮಾಯಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಕಿರಣ್ ಸಿರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.